ನಾವು ಯಾರಿಗೂ ಕಮ್ಮಿ ಇಲ್ಲ. 2025ನೇ ಸಾಲಿನ FCCE ಹರ್ಷೋತ್ಸವ. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಇಂಜಿನಿಯರು ವೃತ್ತಿ ಜೊತೆ ಹೆಂಡತಿ ಮಕ್ಕಳೊಂದಿಗೆ ಸಮಾಲೋಚನೆ ಮಾಡಬೇಕು. ಅಂದರೆ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿಯಿಂದ ಬದುಕಲು ಸಾಧ್ಯವಿದೆ ಎಂದು ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಲೋಕಲ್ ಸೆಂಟ್ರಲ್ ಚೇರ್ಮನ್ರಾದ ಡಾಕ್ಟರ್ VS ಹವಾಲ್ದಾರ್ ಅವರು ಹೇಳಿದರು. ಅವರು ನಗರದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಆಯೋಜಿಸಿದ್ದ ಹರ್ಷೋತ್ಸವ FCCE ಕುಟುಂಬದ ಹಬ್ಬದ 2025 ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. FCCE ಅಧ್ಯಕ್ಷರಾದ ಸಂತೋಷ್ ರವರು ವಾರ್ಷಿಕ ವರದಿಯನ್ನ ಮಂಡಿಸಿದರು. FCCE ಕಂಜಾಂಚಿ ಕಾರ್ಯದರ್ಶಿ ಸತೀಶ್ ನಾಯ್ಕರ್, ಕಂಜಾಂಚಿ ಪ್ರಭು ಪ್ರಸಾದ್, ಚೇರ್ಮನ್ SV ಹಿರೇಮಠ್, ವಿನಾ ತುಪ್ಪದ್ ಮತ್ತು ಉಮಾ ಹಿರೇಮಠ್ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಸವಿತಾ ಕುಸ್ಕಲ್ ಹಾಗೂ ವಿನಾ ತುಪ್ಪದ್ ರವರು ನಿರೂಪಿಸಿದರು. ನಂತರ ಮನರಂಜನೆ ಹಾಗೂ ಸಾಂಸ್ಕೃತಿಕ ನಾಟಕ ಕಾರ್ಯಕ್ರಮಗಳು ಜರುಗಿದವು. ಪ್ರೊಡಕ್ಷನ್ ನಂಬರ್ 006 ನಾಟಕ ಪ್ರಸ್ತುತಪಡಿಸಿದ್ರು. ಗಣಪತಿ ಏಕದಂತ ಗಣಪತಿ ಹೇರಂಬ ಗಣಪತಿ ಲಂಬೋದರ ಗಣಪತಿ ಲಲಿತ ಗುಣ ಗಣಪತಿ ಲಂಬೋದರ ಗಣಪತಿ ಲಲಿತ ಗುಣ ಗಣಪತಿ
ಏನು ಕಲ್ಲಮ್ಮ ಎಲ್ಲ ಬರೀ ಅಡ್ಡಾಡ್ತಿ ಅಲ್ಲ ನೀ ಬರೇ ಓಡಾಡ್ತಾನ ನಿಂದ ಇಲ್ರಿ ಸರ್ ಉಡಾಟನ ಮಾಡಂಗಿಲ್ರಿ ಸರ್ ನನ್ನ ಉಡಾಟನ ಅರ್ಥ ಮಾಡಂಗಿಲ್ಲ ಇಲ್ಲ ಜಾಸ್ತಿ ಆಗೈತೆ ದಿನ ಬರ್ತಾ ನಿಂದ ಓಡಾಡ್ತಾನ ಜಾಸ್ತಿ ಇಲ್ರಿ ಆಗೈತೆ ಇಲ್ರಿ ಸರ್ ಮಾಡೋದಿಲ್ಲ ಖರೆ ನೋಡ ಕರೆನ ಸರ್ ಮಾಡೋದಿಲ್ಲ ಉಡಾಟ ಇನ್ನೊಮ್ಮೆ ಮಾಡಂಗಿಲ್ಲ ಎದಿನ ಚೆಲ್ಲಿದ್ರ 3 ಅಕ್ಷರ ಮಟ್ಟ ಬರಂಗಿಲ್ಲ ಮತ್ತ ಟ್ಯಾಲೆಂಟ್ ಅಂತ ಟ್ಯಾಲೆಂಟ್ ಸರ ಸರ ನನ್ನ ಟ್ಯಾಲೆಂಟ್ ಬಗ್ಗೆ ನೀವು ಏನೂ ಅನ್ನಕ್ ಹೋಗ್ಬೇಡ್ರಿ ನನ್ನ ಟ್ಯಾಲೆಂಟ್ ಬಗ್ಗೆ ಒಟ್ಟ ಏನೂ ಅನ್ನಕ್ ಹೋಗ್ಬೇಡ್ರಿ ನೀವು ಒಟ್ಟ ನನ್ನ ಟ್ಯಾಲೆಂಟ್ ಬೇಕಾದ ಕೇಳಿ ನಾ ಹೇಳ್ತೀನಿ ಬೇಕಾದ ಕೇಳಿ ನಾ ಹೇಳ್ತೀನಿ ಇಡೀ ದಿನ ನಿಂದ ಹೇಳಮ್ಮ ಹಸು ಒಂದು ಸಾಕು ಪ್ರಾಣಿ ಅದು ಕರಗಿದ್ದರೂ ಬೆಳಗಿನ ಹಾಲು ಕೊಡುತ್ತದೆ ಹಾಲಿನಿಂದ ಹಾಲನ್ನು ಕಾಯಿಸಿ ಮೊಸರು ಮಾಡಬಹುದು ಮೊಸರಿನಿಂದ ಮಜ್ಜಿಗೆ ಮಾಡಬಹುದು ಮಜ್ಜಿಗೆಯಿಂದ ತುಪ್ಪ ಮಾಡಬಹುದು ತುಪ್ಪದಿಂದ ವಿವಿಧ ತರದ ಸಿಹಿ ತಿಂಡಿಗಳನ್ನು ಮಾಡಬಹುದು ಹಸು ಸಗಣಿ ಹಾಕುತ್ತದೆ ಸಗಣಿಯಿಂದ ಸಾಕ್ मुझे मंगल सरस छाए ममताज़ ನೀವರೇ ಹಾಡು ಹಾಡ್ಕೋತ ಆರಾಮ್ ಕೂತಿರಪ್ಪ ಏನ್ ಹಣಿ ಏನ್ ನಮ್ಮದು ಬರಾಕಂತ ಬಾಯ್ ಮಾಡ್ಕೊಂಡು ನೀ ಬರ್ತೀವ ನೀ ಕಪ್ರಾತ್ ಗಂಟಿದ್ದಿ ನನಗೆ ಅಲ್ಲ ಆ ನಿಮ್ಮಪ್ಪ ಬಂಡ ಶಾಮೆ ಇರೋದಲ್ಲ ಬಂಡ ತನದ ಮಾತು ಹೇಳಿ ಗಂಟ ಹಾಕಿದ್ ನನಗೆ ಇಲ್ಲ ಅಂದ್ರೆ ಈ ನಿನ್ನ ಮಗ ನೋಡಿ ಅದ್ ಯಾವ ಲಗ್ನ ಆಗ್ತಿದ್ದು ನಾನು ನೋಡ್ತಿದ್ದೆ ಏನಂದ್ರಿ ಏನನ್ನಾಕತ್ತೀರಿ ಕಪ್ರಾತಿ ಅಯ್ಯೋ ಹೋಗಿ ಕನ್ನಡ್ಯಾಗ ನಿಮ್ ಮಕ್ಕ ನೋಡ್ಕೊರಿ ಮೊದ್ಲು ಮದ್ವೆ ಆಗೋಕ್ಕಿಂತ ಮೊದ್ಲು ಹೆಂಗಿತ್ತು ನಮ್ಮ ಮನೆ ಮುಂದ ಮುಂಜಾನೆ ಸಂಜೆ ಮಟ್ಟ ಅಡ್ಯಾಡ್ತಿದ್ರಿ ಹಾಡು ಬರೀತೀನಿ ಸಿನಿಮಾದ ಗದಿ ಬರೀತೀನಿ ಅಂತೇಳಿ ಬರ್ರಿ ಇದು ರಾಗ ಬಂದ್ ಮಾಡ ಮೊದ್ಲ ನೋಡ ಈ ರಾಗ ತೆಗಿಬೇಡ ಏನಪ್ಪ ಅಂತ ಸುದ್ದಿ ಪೇಪರ್ ಓದಿಲ್ಲ ನೀವೇ ಏನು ಏನ್ ಕೊಡುತ್ತೆ ಅದ್ರ ಏನ್ ಸುಡುಗಾಡಿ ಇರ್ತತಿ ಅದಲ್ಲ ಅಲ್ಲಿ ರಾಜಕಾರಣಿಯವ್ರು ಬಂದ್ರು ಅವ್ರು ಅದನ್ನ ಆಶ್ವಾಸನೆ ಕೊಟ್ಟರು ಇಲ್ಲೊಂದು ಫೋಟೋ ಹಾಕಿದ್ರು ಸತ್ತ ಅವ್ರದ್ದು ಏನ ಅದಲ್ಲ ಗಾಡಿ ಸುದ್ದಿ ಬಂದಿತ್ರಿ ಇವತ್ತ ಪೇಪರ್ನಾಗೆ ಅಂತದೇನಪ್ಪ ದೊಡ್ಡ ಸುದ್ದಿ ಕುಂದರಿ ನಾವು ಓದ್ತೀವಿ ಚಲನಚಿತ್ರ ನಿರ್ಮಾಪಕರು ನಿರ್ದೇಶಕರು ಆದ ಭಾರತದಲ್ಲಿ ಅಪಾರ ಹೆಸರು ಗಳಿಸಿರುವ ಶ್ರೀ ಧರ್ಮದಾಸರು ಧಾರವಾಡಕ್ಕೆ ಆಗಮಿಸಲಿದ್ದಾರೆ ಡೋಲು ಗೌಡ್ರ ಕೋಣ ಏಕ್ದಮ್ ಮರ್ಡರ್ ಭೀಮ ದುರ್ಯೋಧನ ಮಾರಾಮಾರಿ ಎಲ್ಲವನ್ನ ಯಜ್ಞ ಮುಂತಾದ ಐತಿಹಾಸಿಕ ಸಾಮಾಜಿಕ ಪೌರಾಣಿಕ ಸಸ್ಪೆನ್ಸ್ ಭರಿತ ನಾವೇನ್ ಕುಂದ್ರಾಕ್ ಬಂದಿಲ್ಲ ಹಂಗ ಮಾಡ್ಬಾರ್ದು ನಿಮ್ಮನ್ನ ಕುಂಡ್ರೆ ಮತ್ತ ವಿಮಾನ ಹೇಳಿ ಏನು ಬಾಕಿ ಕೊಡೋರಿದ್ರು ಅಲ್ಲ ನಾವೊಂದು ಕತಿ ಬರ್ದೇನೆ ನಾಟಕ ಕತಿ ನಾಟಕ ಮಸ್ತ್ ಆತಲ್ರಿ ಮಸ್ತರ ನಾಳೆ ಜಾತ್ರೆಗೆ ಆಡೇ ಬಿಡುದ್ರ ಅವನು ಜಾತ್ರಾಗ ಆಡಕನ ಬರ್ದನ ಕತಿ ಏನಪ್ಪ ಅದನ್ನ ಹೆಸರು ಏನ್ಬಿಟ್ರಿ ಭೀಮನ ನೋಡೋದ್ರದ್ದ ಏನ್ರಿ ಅದು ಭೀಮ ದುರ್ಯೋಧನರ ಕಾಳಗ ಅದ್ರಾಗ ಭೀಮನ್ ಪಾಠ ಕೊಡ್ತೇನ ಮಾಡೇ ಬಿಡು
ಈಗ ನಮ್ಮ ಸುತ್ತ ತಳ್ಳ್ಯಾಗ ಅಲ್ಲ ಮಾಡೋ ಯಾ ಮಗ ಅನ್ಕೊಂಡು ಎಲ್ಲ ನಿಮ್ ಪ್ರಪಾರಿ ಬರ್ತಾರ ಮಾಡ್ಬೇಕಂದ್ರೆ ಆತ್ರಿ ಅದೇನೇ ಸಂಜೆ ಬಂದು ಪಟ್ಟಾಸ್ಬಿಡ್ ಬಾ ನನಗೆ ಮಾತು ಸಂತರ ಮೊದಲಿಂದ ಇಷ್ಟುದ್ದ ಬಾಕಿ ಐತ್ರಿ ಬಾಕಿ ಐತಲ್ಲ ನಿಂದ ನನ್ನ ಮ್ಯಾಲಿನ ಓಣ್ಯಾಗ ಕಲ್ಲಪ್ಪನಲ್ಲ ಹೌದಾಗ್ರಿ ನನಗೆ ಭಾಳ ದಿವಸ ತಾವು ಗಂಟು ಬಿದ್ದ ಏನಂದ್ರಿ ಮಾಸ್ತರ ನನಗೊಂದು ಪಾಠ ಕೊಡ್ರಿ ನಾ ಮಾಡ್ತೀನಿ ಅಂತೇಳಿ ನನ್ನ ನಾಟಕ ನಾವು ಹೆಂಗೂ ಮಾಡ್ಯಾನ ಅನ್ಕೊಡ್ಬೇಕು ಸಲ ಏನಮ್ಮ ಅದಕ್ಕೆ ಅವಂಗ ಕೊಡ್ಬೇಕಂತ ಮಾಡೀನಿ ಹೆಂಗಿದ್ರು ನನ್ನ ನಾಟಕ ಸಿನಿಮಾ ಕೊಕ್ಕ ತಿಂದಿಲ್ಲ ನಾನೇ ಅದಕ್ಕೆ ನಿನ್ನ ಬಾಕಿ ಎಟ್ಟೈತಿ ಅಂತ ಹೇಳ್ಕೊ ಮಾಸ್ತರ ಬಾಕಿ ಯಾವ್ದು ಇರುದ ಇದು ಹತ್ತು ಕೂಡ ಅನ್ನೋದು ಅದು ಹಚ್ಚುದ ಏನ್ ಮಾಡ್ತೀರಿ ಕಿರಾಣಿ ಸಾಮಾನು ನಾ ತಂದು ಮುಟ್ಟಿಸ್ತೇನೆ ಆದ್ರ ಸಿನಿಮಾದ ಪಾಠ ಮಾತ್ರ ನನಗ ಬೇಕ್ರಿ ಈ ಮತ್ತೇನ್ರ ಬೇಕು ಅಷ್ಟು ಸಾಕು ನೋಡಿಲ್ಲ ಅನ್ನಂಗೆ ನಂದು ಚುಟ್ಟ ಮತ್ತೆ ITC ಜಿಮ್ಗೆ ನೋಡಿಲ್ಲ ನಿಮ್ಮನ್ನ ಒಂದು 3 ಪ್ಯಾಕೆಟ್ 3 ಪ್ಯಾಕೆಟ್ ರೀ ಮತ್ತೇನ್ರ ಐತಲ್ರಿ ಬಾಯ್ ಇನ್ನೊಂದು ಮಾರ್ಕ್ ನೋಡ ಈಗ ಕಬೀರ್ ಸಾಬು ಮುಂದೆ ಹೇಳಿ ಕರ್ಸೇನಿ ಏನಂತ ಸಂಜೆ ಮುಂದೆ ಡೈರೆಕ್ಟ್ ಬರಾಕತ್ತಾರಿಲ್ಲ 6 ಗಂಟೆಗೆ ಅವ್ರು ಸಿನಿಮಾ ತೆಗೆಯೋತಾರ ಅದಕ್ಕೆ ನಿನಗೂ ನೀವು ಹೋಗಿ ಮುದ್ದಾಂ ಬೆಟ್ಟಾಗಿ ನಮಗೆ ಅದೆಲ್ಲ ಹೇಳ್ತಾ ನಿನಗೆ ಏನ ಬರುವಾಗ ಎಲ್ಲರೂ ಕೈಯಾಗ ಮಾಲೆ ಹಾಕೊಂಬರ್ರಿ ಮರಿಬೇಡ ಇದನ್ನ ನಮಗೆ ಸ್ವಲ್ಪ ಮಾಡ್ತೇನೆ ಹೇಳಾಕ ಹೋಲಿ ಮನಿ ಹೋಲಿ ಪಾಠ ಮಾಡುತ್ತ ಆದ್ರೂ ಒಂದು ಹೇಳ್ತೀನಿ ಕೇಳಿ ಇವತ್ತು ಸಂಜೆ ಮುಂದೆ ಇಲ್ಲಿ 6 ಗಂಟೆಗೆ ಸಿನಿಮಾ ಡೈರೆಕ್ಟರು ಧರ್ಮದಾಸರು ಬರಾಕತ್ತಾರ ಏನಪ್ಪ ಅದಕ್ಕೆ ಅವ್ರಿಗೆ ಹೊಸ ಮುಖಗಳು ಬೇಕಾಗ್ಯವ ಅವ್ರ ಸಿನಿಮಾದಾಗ ಪತ್ರ ಬರ್ತಾರು ಬರಾಕತ್ತಾರ ನಿಮ್ಮೆಲ್ಲರೂ ಪರಿಚಯ ಮಾಡಿಸ್ತೇನೆ ಆಮೇಲೆ ನೋಡಿಲ್ಲ ಇವತ್ತು ಅವ್ರು ಬಂದಾಗ ಅವ್ರು ನಿಮ್ ಪಾಠ ನೋಡ್ಬೇಕಲ್ಲ ಅವ್ರಾಗ ಏನ ಮಾಡಕ್ ಹೇಳ್ತಾರೆ ಹೆಂಗೂ ನಾನು ನಾಟಕ ಭಾಳ ಕಲ್ಸಿದ್ವಿ ನಾಟಕ ಭಾಳ ಮಾಡಿ ಯಾವ ಡೈರೆಕ್ಟರ್ ಧರ್ಮದಾಸ್ ಅವರ ಅಷ್ಟಂತ ಮಣಿ ಅಲ್ಲ ಸಾಹೇಬ್ರೆ ನಮ್ಮ ಬಡವರು ಓ ನೀವ ಶ್ರೀನಪ್ಪ ಮಾಸ್ತರ್ ಓಕೆ ಓಕೆ ಮತ್ತೆ ಇವರೆಲ್ಲ ನಿಮ್ಮ ಓ ವೆರಿ ಗುಡ್ ನನಗೆ ಒಂದ್ಸರಿ ಎಲ್ಲರಿಗೂ ಪರಿಚಯ ಮಾಡಿಸ್ತಾರೆ ಸರ್ ಓಕೆ ಓಕೆ ಅಂತ ಹೇಳಿ ಹೇಳ್ತೀನಿ ಯಾಕೆ ಆಮೇಲೆ ಅವ ಜವಾಯಿ ರಾಮಣ್ಣ ನಮಸ್ಕಾರ ಸರ್ ನಮ್ಮ ಏನ್ ಗೊತ್ತಾಗ ಸರ್ ಆಮೇಲೆ ಅಲ್ಲಿ ಬರ್ತದೆ ಅವನ ಡಿಮಾಂಡ್ ಅವ ನಮ್ಮ ಇರುವಂತ ಅಪ್ಪನ್ರಿ
ಅಂತಂದ್ರೆ ನನಗೆ ನಿಮ್ಮ ಊರಲ್ಲಿ ಒಂದು ಕಲರ್ ಕನ್ನಡ ಮೂವಿ ತೆಗಿಬೇಕಂತ ಆಸೆ. ನಮ್ಮ ನಿಮ್ಮೆಲ್ಲ ಕಲಾವಿದರು ಓಕೆ, ನನಗೊಂದು ಆಸೆ ಏನಂತಂದ್ರೆ ನನ್ನ ಒಂದು ಕನ್ನಡ ಪಿಕ್ಚರ್ ಅಂದ್ರೆ ಯಾವ್ದು ಅಂತಂದ್ರೆ ನೀವೇ ಬರ್ದಂತದ್ದು ಮೋಸ್ಟ್ಲಿ ಇರ್ಬೇಕು ಅನ್ಕೊಂಡು. ಮಾರಾಮಾರಿ ಅಂತ. ಓ ಇದನ್ನ ನಾನು ಸುಮಾರು 5 ಭಾಷೆಯಲ್ಲಿ ನಾನು ರಿಲೀಸ್ ಮಾಡ್ಬೇಕಂತ ಮಾಡ್ತೀನಿ. 5 ಭಾಷೆನ ನೋಡಿ, ಕನ್ನಡ, ಹಿಂದಿ, ಇಂಗ್ಲಿಷ್, ಮರಾಠಿ ಮತ್ತೆ ತೆಲುಗು. ನೋಡಿ, ನೀವು ಕನ್ನಡದಲ್ಲಿ ಮಾತಾಡ್ತೀನಿ, ಮತ್ತೆ ನಾನು ಬೇರೆ 5 ಭಾಷೆಯಲ್ಲಿ ನಾನು ಡಬ್ಬಿಂಗ್ ಮಾಡ್ತೀನಿ. ಅಂದಂಗೆ ನೀವು ಅದರ ಹೆಸರು ಹೇಳಿಲ್ಲ. ಹೇಳಿಲ್ಲ, ಭೀಮ ದುರ್ಯೋಧನರ ಮಾರಾಮಾರಿ ಅಂತ. ಹೌದಲ್ಲ, 5 ಭಾಷೆ ನನಗೆ ಒಂದು ನಿಮ್ಮೆಲ್ಲ ಕಲಾವಿದರಿಗೆ ಸ್ಕ್ರೀನ್ ಟೆಸ್ಟ್ ಮಾಡ್ತಾರೆ. ಹೌದೇ, ಮಾತ್ರ ಮಾಡಿ ತೋರಿಸ್ಬೇಕು. ಸರಿ ಸರ್, ಒಂದು ಸ್ಟಾರ್ಟ್ ಮಾಡ್ತೀರಾ? ಮಾಡಿ. ಓಕೆ ಸರ್, ಒಂದ್ಸರಿ ಅವ್ರು ಬಹಳ ಬಹಳ ಚಲೋ ನಾಟಕ ಮಾಡ್ಯಾರ್ರಿ. ಅದಕ್ಕೆ ಇವಾಗ ನಾಟ್ಯ ಚಂದ್ರ ಅಂತ ಕೊಟ್ಟಿದ್ರು ನಿಮ್ಗೆ. ನಾವು ಹೆಂಗಿದ್ರು ಈಗ ಬಹಳ ನಾಟಕ ಮಾಡೇವಿ. ಏನು ಬಿ ನನ್ನ ಕಡೆ ಕೇಳಿ, ಅದಕ್ಕೆ ಒಂದು ಯಾವ್ದು ಚಲೋ ಡೈಲಾಗ್ ಹೊಡೆದು ಹೇಳು. ಅದಕ್ಕಿಂತ ಮೊದಲೇ ಸಾಯಿ ಹುಡುಗ ಒಂದು ಮಾಲೆ ಹಾಕಪ್ಪ. ನಾನು ಬೆವರು ಸುರಿಸಿ ಕಟ್ಟಿಗೆಯನ್ನು ಕೊಡಲಿಗಿಂತ ಇವ ಕಟ್ಟಿ ಹೊಡಿಯೋದು ಬೇಕಾದಲ್ರಿ, ಆ ಆಕ್ಟಿಂಗ್ ಮಾಡಕತ್ತಾನ್ರಿ. ನಾನು ಬೆವರು ಸುರಿಸಿ ಕಟ್ಟಿಗೆಯನ್ನು ಕೊಡಲಿಗಿಂತ ಹೊಡೆದು ಎಂದು ಒಡೆಯಲಾಗಿದೆ. ನಾಳೆ ಸಿನಿಮಾದಲ್ಲಿ ಪಾತ್ರದಲ್ಲಿ ಅಭಿನಯಿಸಿ ಈ ನಾಡಿಗೆ, ಈ ಕರುನಾಡಿಗೆ ಹಾಗೂ ನನ್ನ ಆಟೆಗೆ ಕೀರ್ತಿ ತರುವೆ. ಬೇಡ ಬೇಡ, ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ರಿ, ಬಹಳ ಚೆನ್ನಾಗಿ ಆಕ್ಟಿಂಗ್ ಮಾಡಿ. ಚಲೋ ಪಾಠ ಮಾಡ್ಬಾರ್ದು ನೋಡೋಣ. ಯಾವ್ದಾರ ಒಂದು ಯಾಕ್ರಿ ಮಾಸ್ತರ, ನೀವ ಹೇಳ್ಕೊಟ್ಟಿರಲ್ಲ ಭೀಮ ದುರ್ಯೋಧನ, ಅದರ ಭೀಮನ್ ಪಾಠ ಮಾಡ್ತಾನೆ ನೋಡ್ರಿ. ಹಂಗ ಬಾ ಚಲೋ ಅದು ಅಭಿಮಾನ ಮಾಡ್ರೆ ಎಲ್ಲವೋ ದುರ್ಯೋಧನ. ಎಲ್ಲಿ ಅವನು ನನ್ನ ದ್ರೌಪದಿ ವಸ್ತ್ರಾಭರಣ ಮಾಡಿದ ಮಗನ್ನೇ, ನಿನ್ನ ಅಪ್ಪನನ್ನು, ನಿನ್ನ ಅಜ್ಜನನ್ನು ದರದರನೆ ಎಳೆದು ತಂದು ಅಂಗಡಿಯಲ್ಲಿ ಬೆಲ್ಲದ ಪೆಟ್ಟಿಯನ್ನು ಚಚ್ಚುವಂತೆ ನಿನ್ನ ಅಂಗಾಂಗಗಳನ್ನು ಚಾಕುವಿನಿಂದ ಸಾಬೂನಿನ ಬಾರನ್ನು ಕಚಕಚನೆ ಕೊಯ್ದು ದಾರದಿಂದ ಪಟ್ಟಣ ಕಟ್ಟುವಂತೆ ಕಟ್ಟಿ ನಿನ್ನನ್ನು ಕಂಬಕ್ಕೆ ಬಿಗಿದು ಜಾಡಿಸಿ ಒತ್ತು ನನ್ನ ಅಂಗಡಿಯ ಬಾಗಿಯನ್ನು ವಸೂಲಿ ಮಾಡಿ ಬಿಡುವೆ. ನನ್ನನ್ನು ಯಾರೆಂದು ತಿಳಿದಿರುವೆ? ನಾನು ಕಿರಾಣಿ ಅಂಗಡಿಯ ಭೀಮಣ್ಣ ಶೆಟ್ಟಿ. ನಾನು ದುರ್ಯೋಧನನ ಧರ್ಮರಾಯನ ತಮ್ಮ ಗಂಡು ಗಲಿ ಭೀಮ. ನನ್ನ ನಾಮ
ಆಕ್ಟಿಂಗ್ ಮಾಡಿದ್ರಿ. ಮಾಸ್ಟರ್ ಇವರು ಆಕ್ಟಿಂಗ್ ಬಹಳ ಚಲೋ ಮಾಡಿದ್ರು. ಆದ್ರೆ ಇವ್ರು ಆಕ್ಟಿಂಗ್ ಒಳಗ ಈ ಬೆಲ್ಲ ಸೋಪು ಎಲ್ಲ ಸಾಹೇಬ್ರ ಏನಾಕೈತ್ರಿ ನಮ್ಮ ಅಂಗಡ್ಯಾಗ ಬಾಕಿ ಬಾಳ ಮಂದಿ ಅದಾರ್ರಿ. ಆ ಬಾಕಿ ವಸೂಲ್ ಮಾಡುವ ಲೆಕ್ಕದಾಗ ನಮ್ಮ ಈ ನಾಟಕದಾಗ ನಡುವ ಅವು ಸೇರ್ಕೊಂಡ್ ಬಿಡ್ತಾವ್ರಿ. ಇನ್ನೂ ಸ್ವಲ್ಪ ಮಾಡ್ಲಿಂದ್ರಿ ಆಕ್ಟಿಂಗ್ ಮಾಡ್ರಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಸಾಕು ಸಾಹೇಬ್ರ ಕೋಡ್ಗಣ್ಣ ಕೋಳಿ ನುಗ್ಗಿತ್ತ ನೋಡವ್ವ ತಂಗಿ ಕೋಡ್ಗಣ್ಣ ಕೋಳಿ ನುಗ್ಗಿತ್ತ ಹಾಲು ನೀರಲ್ಲಿ ಹಾಕಿ ನೀರು ಹಾಲನ್ನು ಮೊಸರು ಮೊಸರು ಮಜ್ಜಿಗೆ ಉಂಡು ಮಜ್ಜಿಗೆ ಮೊಸರು ಉಂಡು ಮಾಡಲು ಬಂದ ಪಾತ್ರದವಳ ಬೆಣ್ಣೆ ನುಗ್ಗಿತ್ತ ತಂಗಿ ಕೋಡ್ಗಣ್ಣ ಕೋಳಿ ನುಗ್ಗಿತ್ತ ಕೋಡ್ಗಣ್ಣ ಕೋಳಿ ನುಗ್ಗಿತ್ತ. ನೀರಿನ ಮೇಲಿನ ಬಳ್ಳಿ ನಿಜವಲ್ಲ ಭೂಮಿ ಯಾರಿಗೆ ಸಾಹೇಬ್ರ ಅವ್ಗ ಯಾವಾಗ ಏನ್ ಹಾಡ್ಬೇಕಂತ ಗೊತ್ತಿಲ್ರಿ. ಸ್ವಲ್ಪ ಸಾಲಿ ಕಡಿಮೆ ಕಲ್ತೇನೆ. ನಾ ಏನ್ ಹೇಳ್ಕೊಟ್ಟಿದ್ದ ನಾಟಕನೇ ನಿನಗೆ ಚಲೋ ಪಾಠ ಮಾಡ ಆಮೇಲೆ ಮತ್ತೆ ಸಾಹೇಬ್ರ ಮಾಲಿ ನಾಥ ಎಲ್ಲಿರುವೆ ನಾಥ ನಿಮ್ಗಾಗಿ ಹುಡುಕಾಡಿ ಹುಡುಕಾಡಿ ಸೊರಗಿದ್ದೇನೆ ನಾಥ. ಎಲ್ಲಮ್ಮನಿಗೆ ಹನುಮಪ್ಪನಿಗೆ ಎಣ್ಣೆ ಬಿಟ್ಟೆ, ತಾಯಿ ದುರ್ಗಮ್ಮಗೆ ಕಾಯಿ ಹೊಡೆದೆ, ಆದ್ರೇನು ಆಗ್ಲಿಲ್ಲ ನಿನ್ನ ಬೇಟೆ. ಎಲ್ಲಿರುವೆ ನಾಥ ಎಲ್ಲಿರುವೆ ನಾಥ? ಬಾ ಬೇಗ ಬಾ, ಹೊರಸು ಬಾ, ಹರಸು ಬಾ, ಬಾ ಬಾ ಬಾ. ಸಾಹೇಬ್ರ ಬೀಳ್ತಾಳಕಿ.
ಸಾಂಸ್ಕೃತಿಕ ಕಲೆ ಏನಿದೆಯಲ್ಲ ಎಲ್ಲ ಊರಲ್ಲಿ ಬರ್ಬೇಕು. ಭಾಳ ಚೆನ್ನಾಗಿ ಭಾಳ ಚಲೋ ನೆಕ್ಸ್ಟ್ ಈಗ ಯುದ್ಧವನ್ನು ಗೆದ್ದುವ ಚಪ್ಪಾಳೆ ಕೊಡ್ತಾರೆ, ಕುಸ್ತಿ ಪಾಠ ಕೊಡ್ತಾರೆ. ಬಾಕಿ ಇಟ್ಕೊಂಡ್ರು ನಾವು ಪಾತ್ರ ಕೊಡ್ಬೇಕ್ರೆ ಹಳ್ಳಿಗೆ ಜನಪದ ಆಡಿ ಕಳಿಸಿ ಮಕ್ಕಳಿದ್ದು ನೋಡ ಕಳ್ಸಿದ ರೊಕ್ಕ ಕೊಡ ನಿಂದ ನೀನ್ ದುಡ್ಡು ಮಗ ನಮ್ಮನ್ನ ಒತ್ತಿಡ ನೀರಿಗೆ ಹಾಕಿ ನೀರಿಂದ ಹಾಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಕಷ್ಟಪಟ್ಟು ದುಡ್ಡಿಡ್ರಿ. ಇವ ಹಾಲಿಗೆ ನೀರು ಹಾಕಿ ಕಷ್ಟಪಟ್ಟನ್ರಿ ಸಾಹೇಬ್ರ. ಜೀವನದ ಕಮಾಯಿ ಮನೆಯೊಳಗೆ ಗೊತ್ತಿಲ್ಲ. ಸರ್ ಡ್ಯಾನ್ಸ್ ವೆರಿ ಗುಡ್ ವೆರಿ ಗುಡ್. ಮಣಿ, ನಮ್ಮ ಫಿಲ್ಮಿನ ಒಂದು ಟೈಟಲ್ ಸಾಂಗ್ ಇದೆಯಲ್ಲ ಇವರಿಗೆ ಕೊಡ್ತೀನಿ. ಓಕೆ ತೋರಲೆ 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 ಅಲ್ಲಿ ಹೋಟೆಲ್ ನಂಬಾಕ್ ಹೋಗಿ ಅವ್ರ ಕಡೆಯಿಂದ ಅಗ್ರಿಮೆಂಟ್ ಮಾಡ್ಕೊಂಡು ಬಂದ್ಬಿಡು. ಆಯ್ತಾ? ತಡ್ರಿ, ಏನದು ಕಿತ್ತಾರಿ ಯಾರಿಗೂ ಏನಾಗ್ತ ಡೈರೆಕ್ಟ್ ನೋಡಬೇಡ್ರಿ ಮಾಸ್ತರ. ಅನ್ಸಿತ್ ನೀವು ಏನೋ ಒಂದು ಮನೆ ಅಗಾರ ಅಂತೇಳಿ ಅದು ಏನಾತ್ ಹೇಳ್ರು? ಡೈರೆಕ್ಟರ್ ಸಾಹೇಬ್ರೆ ನಮ್ಮ ರೊಕ್ಕ ಎಲ್ಲ ಹಾಕೊಂಡು ಹೋಗ್ಬಿಟ್ಟಾರೆ. ನಮ್ಮ ರಂಗಭೂಮಿಯ ಹಳ್ಳಿ ಈ ನಾಟಕದಲ್ಲಿ ಕಲಾವಿದರ ಮುಗ್ಧತನ ಕಾಣಬಹುದು. ವರ್ಷವಿಡೀ ದುಡಿದ ದೇಹ ದಣಿವಾರಿಸಲು ಇಂಥ ನಾಟಕಗಳ ಮೂಲಕ ಸಮಾಜದ ಒಗ್ಗಟ್ಟನ್ನು ಗಟ್ಟಿಗೊಳಿಸುವ ಪರಿ ಇದು. ಇದು ಕೆಳವರ್ಗ ಮೇಲ್ವರ್ಗಗಳ ಸಮ್ಮಿಲನ ಕೂಡ. ಸಿನಿಮಾ ಎಂಬ ಮಾಯಾ ನಗರಿಯ ಹುಚ್ಚು ಹಿಡಿಸಿಕೊಂಡ ತಂಡವನ್ನ ದುರುಪಯೋಗಪಡಿಸಿ ಮೋಸ ಮಾಡುವ ಪಾತ್ರ ಡೈರೆಕ್ಟರ್ ಎಂಬ ತಂಡ. ಇಂಥ ಉದಾಹರಣೆಗಳು ನಮ್ಮಲ್ಲಿ ಇತಿಹಾಸ ಸೇರಿವೆ. ಉಚ್ಚ ಮಟ್ಟದ ಕಲೆ ನಮ್ಮಲ್ಲಿದ್ದರೆ ಸಿನಿಮಾದಂಥ ಅವಕಾಶ ನಮ್ಮನ್ನು, ಅಂದರೆ ಕಲಾವಿದರನ್ನು ಹುಡುಕಿಕೊಂಡು ಬರುತ್ತದೆ. ಕಲೆ ನಮಗಾಗಿ, ಅದು ರಂಗಭೂಮಿಯಾಗಲಿ ಸಿನಿಮಾ ಆಗಲಿ. Whole world is a theater. Every human being is an actor.